Good morning, guys. Day 8 and ಈಗಾಗಿದೆ ಟೈಮ್ ಎಕ್ಸಾಕ್ಟ್ಲಿ 5. ಇವತ್ತು ಅಸಲು ವೇಟ್ 63 ಅಂತ ತೋರಿಸ್ತಾ ಇದೆ. ಅಮ್ಮನ ಬಂದೆ. ನಮಸ್ಕಾರ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ಹೇಗಿದ್ದೀರಾ? ನೋಡಿ, ನನ್ನ ಮಗ ಬಂದೇ ಬಿಟ್ಟ. ಅವನು 5 ಗಂಟೆಗೆ ನಾನು ಎದ್ದರೆ ಅವನಿಗೂ ಆವಾಗಲೇ ಎಚ್ಚರ ಆಗುತ್ತೆ. ಇವತ್ತು ಬರೋದಲ್ಲದೆ ನನಗೆ ಆಶ್ಚರ್ಯಕರವಾಗಿ ಅವನು ಪ್ರಾಣಾಯಾಮ ಶುರು ಮಾಡ್ಕೊಂಡ. ಸರಿ ಮಾಡು ಅಂತ ನನಗೂ ಖುಷಿನೇ ಆಯಿತು. ಮಾಡಿದ್ವಿ ಇಬ್ಬರು ಸೇರಿ. ಅಫ್ಕೋರ್ಸ್ ಅವ್ನು ಒಂದು ಫ್ಯೂ ಸೆಕೆಂಡ್ಸ್ ಮಾತ್ರ ಮಾಡ್ದೆ ಅಷ್ಟೇ. ಇನ್ನು ನೆಕ್ಸ್ಟ್ ಟಾಸ್ಕ್ ಮಾಡೋಣ ಅಂದರೆ ವರ್ಕೌಟ್ ಮಾಡೋಣ ಅಂತ ಹೇಳಿದ್ರೆ ಬೇಡ ಅಂತ ಕೂತ್ಕೊಂಡ. ಅಂದರೆ ಅವ್ನು ಬೇಸಿಕ್ ವರಿ ವರ್ಕೌಟ್ ಮಾಡೋದಲ್ಲ, ವರ್ಕೌಟ್ ಆದಮೇಲೆ ಸ್ನಾನಕ್ಕೆ ಹೋಗ್ತೀನಲ್ಲ, ನಾನು ಸ್ನಾನಕ್ಕೆ ಹೋದಾಗ ಅವ್ನು ಹೊರಗಡೆ ಒಬ್ಬನೇ ಇರಬೇಕಲ್ಲ ಅಂತ ಹೇಳಿ ಭಯ. ಸೊ ಅವ್ನಿಗೆ ಹೇಳಿದ್ದೆ ನಾನು ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂತ. ಬೈ ದ ವೇ ಐ ಆಮ್ ವರ್ಕಿಂಗ್ ಫ್ರಮ್ ಹೋಮ್ ಟುಡೇ. ಸೊ ನೀನು ನಾನು ಸ್ಕೂಲಿಗೆ ಬಂದ್ಬಿಟ್ಟು ನೀನು ವರ್ಕೌಟ್ ಮಾಡು ಅಂತ ಹೇಳ್ದ. ಸರಿ ಬಿಡು ಅಂತ ನಾನು ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ. ಈಗ ರಾಜಗಿರಿ ಸೊಪ್ಪು ಎಷ್ಟು ಕಲರ್ಫುಲ್ ಆಗಿದೆ, ಕಾಣಿಸ್ತಾ ಇದೆಯಾ? ಸೊ ಇದನ್ನು ಪಲ್ಯ ಮಧ್ಯಾಹ್ನಕ್ಕೆ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಅವನೀಗ ವರ್ಕೌಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ವರ್ಕೌಟ್ ಮಾಡಬೇಡ ಸ್ನಾನಕ್ಕೆ ಹೋಗ್ಬೇಕಾಗತ್ತೆ ಅಂತ ಹೇಳ್ತಿದ್ದೇನೆ. ಸೊ ಅದಕ್ಕೆ ಮಧ್ಯಾಹ್ನದ ಅಡುಗೆ ಆದರೂ ಮಾಡಿ ಮುಗಿಸ್ಬಿಟ್ಟು ಅವ್ನಿಗೆ ಡ್ರಾಪ್ ಮಾಡಿ ಬಂದಮೇಲೆ ನಾನು ವರ್ಕೌಟ್ ಮಾಡಿ ಸ್ನಾನ ಮಾಡ್ತೀನಿ. 9 o'clock ಆಗಿರುತ್ತೆ. ಐ ಹ್ಯಾವ್ ಟು ಸ್ಟಾರ್ಟ್ ಮೈ ಬ್ರೇಕ್ಫಾಸ್ಟ್. ಬಟ್ ಏನು ಮಾಡಬೇಕು, ಬಿಡಲ್ಲ ಅವನು. ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡಬೇಕಂತ ಇದ್ದೀನಿ. ಅದಕ್ಕೆ ಆಫೀಸ್ಗೆ ನಾನು ಹೋಗ್ತಾ ಇಲ್ಲ, ಅವನಿಗೆ ಮಾತ್ರ ಸ್ಕೂಲಿಗೆ ಬಿಟ್ಟು ಬರ್ತಾ ಇದ್ದೀನಿ. ನೌ ಲೆಟ್ಸ್ ಚಾಪ್ ದಿಸ್. ರೈಸು ಆಯಿತು. ಆ್ಯಕ್ಚುಲಿ ನಿನ್ನೆದು ಸೋಯಾ ಪಲ್ಯ ಮಾಡಿದ್ನಲ್ಲ, ಅದು ಉಳಿದಿತ್ತು, ತುಂಬಾ ಉಳಿದಿತ್ತು. ಅದನ್ನೇ ಮಿಕ್ಸಿಗೆ ಹಾಕ್ಬಿಟ್ಟು ಅನ್ನದಲ್ಲಿ ಕಳ್ಸೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಅವ್ನು ಸೋಯಾ ಚಂಕ್ಸ್ ಇಷ್ಟ ಆಗಲ್ಲ ವಿಕ್ತನಿಗೆ, ಬಟ್ ಅದ್ರ ಮಸಾಲೆ ಇಷ್ಟಪಡ್ತಾನೆ. ಬಟ್ ಅವ್ನು ವರ್ಕೌಟ್ ಮಾಡಬೇಡ, ಅಡುಗೆ ಮಾಡೋಕ್ಕೆ ಶುರು ಮಾಡು ಅಂತ ಹೇಳಿದ್ನಲ್ಲ, ಇದನ್ನು ಪಲ್ಯ ಮಾಡೋಕ್ಕೆ ಶುರು ಮಾಡಿದ್ನಲ್ಲ ನಾನು. ಅದಕ್ಕೆ ಫ್ರೆಶ್ ಆಗಿ ಕಟ್ಟೋಣ ಅಂತ ಇದನ್ನೇ ಕಟ್ಟಬೇಕು ಅಂತ ಇದ್ದೀನಿ. ನೋಡಿ, ಎಣ್ಣೆ ಎಷ್ಟು ಸ್ವಲ್ಪ ಹಾಕಿದೆ ನಾನು, ಕೊಬ್ಬರಿ ಎಣ್ಣೆ ಅದು ಕೂಡ. ಪಲ್ಯ ರೆಡಿ ಆಯಿತು. ಬಿಸಿ ಬಿಸಿ ಅನ್ನನೂ ಮಾಡಿದೆ. ಅನ್ನಕ್ಕೆ ತುಪ್ಪ ಮತ್ತು ಪಲ್ಯ ಕಲಿಸ್ಬಿಟ್ಟು ಅವಕ್ಕೆ ಲಂಚ್ ಪ್ಯಾಕ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು. ತುಂಬ ಅಂದರೆ ಟೇಸ್ಟ್ ಆಗುತ್ತೆ. ನಮ್ಮಮ್ಮ ತುಪ್ಪದಿಂದ ಮಾಡಿದ್ಲು. ತುಪ್ಪ ನನಗೆ ಇಟ್ ಆಲ್ ದ ತುಪ್ಪ ಮೇಕ್ಸ್ ಆಲ್ ದ ಫುಡ್ ವೆರಿ ಟೇಸ್ಟಿ ಬಿಕಾಸ್ ಇಟ್ಸ್ ಮೇಡ್ ಆಫ್ ಮಿಲ್ಕ್ taste like a tasty one. I think inside the milk they'll put some little bit sugar and it will taste like that. ಹೌದಾ? ನಾನು ವಿಡಿಯೋ ಎಡಿಟ್ ಮಾಡ್ತಿರ್ಬೇಕಾದ್ರೆ ನಾನು ವಾಯ್ಸ್ ಓವರ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದು ವಾಯ್ಸ್ ಓವರ್ ಅವ್ನು ಕೊಟ್ಟಿದ್ದು, ನನ್ನ ಮಗ ಅವ್ಯಕ್ತು. ಅವ್ಯಕ್ತಿನ ಲಂಚ್ ಬಾಕ್ಸ್ ರೆಡಿ. ಕ್ಯಾರೆಟ್, ಬ್ಲ್ಯಾಕ್ಬೆರಿ, ಪೀಚ್ ಆ್ಯಂಡ್ ರೈಸ್ ಆ್ಯಂಡ್ ಪಲ್ಯ. ಆ್ಯಕ್ಚುಲಿ ಇದನ್ನು ಕಟ್ಟಬೇಕು ಅಂದ್ಕೊಂಡಿದ್ದೆ, ಮಿಕ್ಸಿಗೆ ಹಾಕಿದ್ದೆ, ಬೇಡ ಅನ್ನಿಸ್ತು. ಸೊ ಇದನ್ನೇ ಮಾಡಿದ್ದೀನಲ್ವ, ಫ್ರೆಶ್ ಆಗಿದೆ ಏನಿವೆ. ಸೊ ಅದಕ್ಕೆ ಇದು ಕಟ್ಟಿದ್ದೀನಿ ಪಲ್ಯ, ರಾಜಗಿರಿ ಪಲ್ಯ. ಅದು ಟೇಸ್ಟಿ ಇರುತ್ತಂತ ನಂಗೆ ಅನ್ಕೊತೀನಿ. ಯು ವಾಂಟ್ ಟು ಟೇಸ್ಟ್ ಇಟ್ ನೌ ಅಂಡ್ ಸಿ? ನೋ ಮಮ್ಮಿ, ಐ ಟೇಸ್ಟ್ ಇಟ್ ಇನ್ ದ ಸ್ಕೂಲ್, ಐ ಟೇಸ್ಟ್ ಇಟ್ ಇನ್ ದ ಲಂಚ್ ಮಾಮ್. ಓಕೆ ಬೇಬಿ. ಇಷ್ಟೆಲ್ಲ ಮಾಡಿ ಕೂಡ ಇನ್ನೂ ಟೈಮ್ ಎಷ್ಟೊಂದು ಉಳಿದಿತ್ತು. ಆಗಲೂ ವರ್ಕೌಟ್ ಮಾಡ್ತೀನಿ ಅಂತ ಹೇಳಿದ್ರೆ ಆಗಲೂ ಬಿಡಲೇ ಇಲ್ಲ ಆಗಿತ್ತು. ಅದಕ್ಕೆ ಸರಿ ಬಿಡು, ರೊಟ್ಟಿ ಮಾಡೋಣ ಅಂತ ಈಗ ರೊಟ್ಟಿ ಮಾಡ್ತಾ ಇದ್ದೀನಿ. ಅದು ಮಧ್ಯಾಹ್ನಕ್ಕೆ ಊಟಕ್ಕಾಗತ್ತೆ ಅಂತ ಹೇಳಿ. ನಾನು ಇತ್ತೀಚೆಗೆ ಸ್ವಲ್ಪ ರೊಟ್ಟಿ ಜಾಸ್ತಿನೇ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ರೊಟ್ಟಿ ಮಾಡೋದಂದ್ರೆ ಭಯ ಆಗ್ತಿತ್ತು, ಏನೋ ಒಂದು ದೊಡ್ಡ ರಾಕೆಟ್ ಸೈನ್ಸ್ ಅನ್ನೋ ಥರ. ಬಟ್ ಇವಾಗ ಸ್ಲೋಲಿ ಎಕ್ಸ್ಪರ್ಟ್ ಅಲ್ಲ, ಅಟ್ಲೀಸ್ಟ್ ಕಂಫರ್ಟಬಲ್ ಆಗ್ತಾ ಇದೆ ಮಾಡಲಿಕ್ಕೆ. ಈಗ ರೊಟ್ಟಿ ಎಲ್ಲ ಮಾಡಿ ಆಯಿತು. ಈಗ ಪಾತ್ರೆ ತೊಳಿತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಹತ್ರ ಡಿಶ್ ವಾಷರ್ ಇದೆ, ಬಟ್ ಅದನ್ನು ಯೂಸ್ ಮಾಡೋದು ತುಂಬಾ ಟೈಮ್ ಟೇಕಿಂಗ್. ಒಂದು ಸ್ವಲ್ಪ ಪಾತ್ರೆಗೆ 3 hours ತೊಗೊಳುತ್ತೆ. ಸೊ ಅಷ್ಟರಲ್ಲಿ ನಾನು ಇಡೀ ಮನೆ ಫುಲ್ ಪಾತ್ರೆ ತೊಳಿಬೋದು. ಸೊ ಈಗ ಬೇಗ ಪಾತ್ರೆ ತೊಳೆದು ಕ್ಲೀನ್ ಮಾಡ್ತಾ ಇದ್ದೀನಿ. ಸ್ಕೂಲ್ ಡ್ರಾಪ್ ಮಾಡಿ ಬರ್ತೀನಿ. ನಿನ್ನೆ ಡ್ರೆಸ್ ಹಾಕೊಂಡು ಹೋಗಿದ್ನಲ್ಲ, ಅಲ್ಲಿತ್ತು. ಆಮೇಲೆ ಕಸ ಬಿಸಾಕೊಂಡು ಬರ್ಬೇಕು ನೋಡಿ.
ಕೆಲಸ ಮುಗಿಸ್ಕೊಡೋಣ. ಬಿಕಾಸ್ 1 minute ಇದೆ. ವೈ ಟು ವೇಸ್ಟ್ ದಟ್? ಮೈ ಗಾಡ್, ಐ ಆಮ್ ಲುಕಿಂಗ್ ಸೋ ಲೈಕ್ ಭೂತ ಕ್ರೀಮ್ ಜಾಸ್ತಿ ಆಗಿದೆ. ಅವತ್ತಿನ ಔಟ್ಫಿಟ್ ನೋಡಿ ಇನ್ನೂ ಅಡ್ಜಸ್ಟ್ ಮಾಡ್ಕೊತಾ ಇದ್ದಾನೆ. ಹಾಕಿದ್ನಲ್ಲ ಅದನ್ನು ಆಗಲೇ. ಅವ್ನು ಸ್ಕೂಲ್ ಬ್ಯಾಗ್ ನಾನು ಹಾಕ್ಕೊಂಡಿದ್ದೀನಿ ನೋಡಿ. ನಾವು ಬೇಗ ಬಂದು ಟ್ರಾಮ್ ಇನ್ನೂ ಬರ್ತಾ ಇಲ್ಲ. 9 minutes ಅಂತ ತೋರಿಸ್ತಾ ಇದೆ. ಸೊ ವಿಲ್ ಗೋ ಬೈ 75. ಅಂದರೆ ಒಂಚೂರು ಸ್ಕೂಲ್ ಹಿಂದ್ಗಡೆ ನಿಲ್ಸತ್ತದು. ಅಲ್ಲಿ ಹೋಗ್ಬಿಟ್ಟು ನಡ್ಕೊಂಡು ಹೋಗ್ಬೇಕು. ಯು ವಾಂಟ್ ಟು ಸೇ ಸಮಥಿಂಗ್? ಏನು ಮಾತಾಡ್ಬೇಕಂತಿರ್ತೀಯಲ್ಲ, ಮಾತಾಡಿ. ಹಲೋ, ಹೆಂಗ್ ನಡೀತಾ ಇದೆ ಪಾರ್ಟಿ? ಯಾವಾಗಲೂ ಪಾರ್ಟಿ ಬಗ್ಗೆನೇ ಕೇಳ್ತೀವಿ. ಅವ್ರೇನು ಪಾರ್ಟಿ ಮಾಡ್ತಿರ್ತಾರೆ ಯಾವಾಗಲೂ? ಇದು ಇವತ್ತಿನ ಬ್ರೇಕ್ಫಾಸ್ಟು. ಫ್ಲಾಕ್ಸ್ ಸೀಡ್ಸು, ಡ್ರೈ ಫ್ರೂಟ್ಸು, ಮತ್ತು ಇಲ್ಲಿ ಇದು ಸೋಯಾಬೀನ್ ಕರಿ. ಹೌದು, ಇದನ್ನು ನಾನು ಬ್ರೇಕ್ಫಾಸ್ಟಿಗೆ ತಿಂತಾ ಇದ್ದೀನಿ. ಪ್ರೋಟೀನು ಸಿಕ್ಕಂಗಾಗುತ್ತೆ. ನನ್ನ ಭಾಜಿನೂ ನಿನ್ನೆ ಮಾಡಿರೋ ಖಾಲಿನೂ ಆಗುತ್ತೆ ಆ್ಯಂಡ್ ಹೊಟ್ಟೆನೂ ತುಂಬುತ್ತೆ. ವಿಯರ್ಡ್ ಅನ್ಸ್ಬೋದು, ಬಟ್ ಇಟ್ಸ್ ದ ಟ್ರೂತ್. ಅವನಿಗೆ ಡ್ರಾಪ್ ಮಾಡಿಬಿಟ್ಟು ಬಂದು ಸೀದಾ ಈಗ ತಿಂಡಿ ತಿಂತಾ ಇದ್ದೀನಿ. 9 ಗಂಟೆ ಆಯಿತು. ನನ್ನ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮುಗಿಸ್ಬೇಕಲ್ಲ. ಸೊ ಅಲ್ಲಿ ಒಂದು ಟಾಸ್ಕ್ ಕಂಪ್ಲೀಟ್ ಆಯಿತು. ಇನ್ನು ವರ್ಕೌಟ್ ಪೆಂಡಿಂಗ್ ಇದೆ. ಅಡುಗೆ ಆಯಿತು ಅನ್ನೋದೊಂದು ಖುಷಿ, ಬಟ್ ವರ್ಕೌಟ್ ಇನ್ನೂ ಪೆಂಡಿಂಗ್ ಇದೆ. ವರ್ಕೌಟ್ ಮಾಡಬೇಕು. ಅದಾದಮೇಲೆ ಸ್ನಾನ ಮತ್ತು ಉಳಿದಿದ್ದೆಲ್ಲ ಮಾಡ್ತಾ ಹೋಗಬೇಕು. ಮಾತ್ರ ಶೇರ್ ಮಾಡ್ತೀನಿ ಹೇಗೆ ಹೋಗುತ್ತೆ ದಿನ ಅಂತ. ಸ್ವೀಟ್ ಕ್ರೇವಿಂಗ್ ಆಗ್ತಾಯಿತ್ತು. ಕಾಫಿ ಕುಡಿಬೇಕಂತ ಅನ್ನಿಸ್ತಾಯಿತ್ತು. ಅದಕ್ಕೆ ತಕ್ಷಣವೇ ಮ್ಯಾಂಗೋ ನೆನಪಾಯಿತು. ಮ್ಯಾಂಗೋಗಿಂತ ಇನ್ನೇನು ಸ್ವೀಟ್ ಇದೆ ಹೇಳಿ? ಬಟ್ ಇಟ್ ಈಸ್ ಹೆಲ್ದಿ. ಅಫ್ಕೋರ್ಸ್ ಲಿಮಿಟಲ್ಲಿ ತಿಂದರೆ. ಸೊ ಮ್ಯಾಂಗೋ ಕಟ್ ಮಾಡ್ಕೊಂಡೆ ಫಟಾಫಟ್. ಆ್ಯಂಡ್ ಮ್ಯಾಂಗೋ ಅಷ್ಟೇ ಹಾಕಿ ಇದು ತರಕಾರಿದು ಮುಗಿಸ್ಬಿಡೋಣ. ಸೊ ದಟ್ ಒಂದು ಟಾಸ್ಕ್ ಮುಗ್ದೋಗ್ಬಿಡುತ್ತೆ. ಅಂದರೆ ಒಂದು ದಿನಕ್ಕೆ ಒಂದು ರಾ ವೆಜಿ ಆ್ಯಂಡ್ ಒಂದು ಹಣ್ಣು ಕಂಪಲ್ಸರಿ ತಿನ್ನಬೇಕು. ಸೊ ಅದೊಂದು ಟಾಸ್ಕ್ ಡನ್. ಅಫ್ಕೋರ್ಸ್ ಜೊತೆಗೆ ಆಫೀಸ್ ಕೆಲಸನೂ ನಡೀತಾ ಇದೆ. ಅಂದರೆ ಮೇಲ್ ಚೆಕ್ ಮಾಡೋದು ಅಥವಾ ಯೂಸರ್ಸ್ ಏನಾದರೂ ಪಿಂಗ್ ಮಾಡಿದಾರಾ ಅಂತ ಹೇಳಿ. ಏನು ರುಚಿ ಇದೆ ಅಂತೀರಾ? ಅಮೃತ. ಟೂ ಸ್ವೀಟ್, ಯಮ್. ಬಟ್ ಹೊಟ್ಟೆ ಫುಲ್ ಆಗಿಬಿಡ್ತು ನನಗೆ. ಇದು ಸ್ವೀಟ್ ಕ್ರೇವಿಂಗ್ ಮಾತ್ರ. ಆ ಸೋಯಾಬೀನೇ ಹೊಟ್ಟೆ ಫುಲ್ ಆಗಿದೆ ನನಗೆ. ಬಟ್ ಸ್ವೀಟ್ ತಿನ್ಬೇಕು ಅನಿಸ್ದಾಗ ತಿಂದಾಗ ನನಗೆ ಬೆಟರ್. ಸೊ ಇದನ್ನು ಇಷ್ಟು ಉಳಿಸಿದ್ದೀನಿ. ಸ್ವಲ್ಪ ವರ್ಕೌಟ್ ಆದಮೇಲೆ ತಿಂತೇನೆ. ವರ್ಕೌಟ್ ಆಯಿತು. ಬೆಳಗ್ಗೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಇವಾಗ ಮಾಡಿದೆ. ಈಗ ಟೈಮ್ 12 ಆಗ್ತಾ ಬಂತು. 35 minutes ವರ್ಕೌಟ್. ಸೇಮ್ ಬರ್ಪಿ ಗರ್ಲ್ದು. ಸೊ ಆಸ್ ಯು ಸಿ ವರ್ಕೌಟ್ ಕಂಪ್ಲೀಟೆಡ್. ಆ್ಯಂಡ್ ಆಲ್ಸೋ ನನ್ನ ಬೇಳೆನೂ ಕುದೀತು. ಇಲ್ಲಿ ಬೇಳೆನೂ ಬೇಯಿತು, ವಿಚ್ ಈಸ್ ಹಿಯರ್. ಸೊ 2 ಕೆಲಸ ಮುಗಿತು. ಐ ನೋ ದಿಸ್ ವರ್ಕೌಟ್ ಮಾಡಿದೆ, ಅಡುಗೆ ಮಾಡ್ತಿದ್ದೀನಿ. ಬಟ್ ಐ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. ನಾನು ಸೈಮಲ್ಟೇನಿಯಸ್ಸಾಗಿ ಮಾಡ್ತಾನೆ ಇರ್ಬೇಕು. ಹಿಂಗೆ ಎವ್ರಿ ಟೈಮ್ ಬೇಳೆ ಮುಟ್ಟಾಗೆಲ್ಲ ಕೈ ತೊಳ್ಕೊಂಡಿದ್ದೀನಿ. ಸೊ ಈಗ ಸ್ನಾನ ಮಾಡ್ಕೊಂಡ್ಬರ್ತೀನಿ. ಈಗ ಸ್ನಾನ ಎಲ್ಲ ಆಯಿತು. ಫ್ರೆಶ್ಶಾಗಿ ಪೂಜೆನೂ ಮಾಡಿಕೊಂಡೆ. ಎಲ್ಲ ಮುಗಿಸ್ಕೊಂಡು ಈಗ ಲ್ಯಾಪ್ಟಾಪ್ ಹತ್ರ ಕೂತ್ಕೊಂಡಿದ್ದೀನಿ. ಅದೇ ಸ್ಕ್ರೀನ್ ಇದೆ ನೋಡಿ ವರ್ಕೌಟ್ದೆ. ನನ್ನ ಕೋರ್ಸ್ ನಾನು ಸ್ಟಾರ್ಟ್ ಮಾಡಬೇಕು ಇವಾಗ. ಅವಾಗ ನನ್ನ ಆಫೀಸ್ ಕೆಲಸನೂ ನಡೀತಾ ಇದೆ. ಬಟ್ ನಾನು ಆಗಲೇ ಹೇಳ್ದಂಗೆ, ಪ್ರೀವಿಯಸ್ ವ್ಲಾಗ್ಸಲ್ಲಿ ಹೇಳ್ದಂಗೆ, ಈ ಡಿಸೆಂಬರ್ ಮಂತ್ ಅಲ್ವಾ, ಈಗ ಅಷ್ಟೊಂದು ಕೆಲಸ ಇರೋದಿಲ್ಲ. ವಿಚ್ ಈಸ್ ವೈ ಐ ಆಮ್ ಏಬಲ್ ಟು ಡೂ ಆಲ್ ಆಫ್ ದಿಸ್. ಟಚ್ವುಡ್. ನಾನು ಬೇಳೆ ಕುದಿಸಿದ್ನಲ್ಲ, ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕಬೇಕು. ನೀರುಳ್ಳಿ ಟೊಮೆಟೊ ಎಲ್ಲ ಹಚ್ಬಿಟ್ಟು ಅದೊಂದು ಕೆಲಸ ಬಾಕಿ ಇದೆ. ಬುಕ್ ಓದಬೇಕು. ನೋಡ್ತಾ 3 ಗಂಟೆ ಆಗೇ ಬಿಡುತ್ತೆ. ವೀಕಿನ 3 ಗಂಟೆಗೆ ಕರ್ಕೊಂಡು ಬರಬೇಕು. ಈಗ 12:30 ಆಗ್ತಾ ಬಂತು. ಇನ್ನು 2.5 hours ಅಷ್ಟೇ ಇರೋದು ನನ್ನ ಹತ್ರ. ಅದು ಮುಗಿಸೋಣ. ಆಮೇಲೆ ವ್ಲಾಗ್ ಚೆನ್ನಾಗಿ ರೀಚ್ ಆಗ್ತಿದೆ. ಬಟ್ ಕಾಮೆಂಟ್ಸ್ ಬರ್ತಾಯಿಲ್ಲ. ಪ್ಲೀಸ್ ಕಾಮೆಂಟ್ ಮಾಡಿ ಹೇಗೆ ಅನಿಸುತ್ತೆ ನಿಮಗೆ ಅಂತ ಹೇಳಿ. ಯಾವ ರೀತಿ ಅನ್ನಿಸ್ತಿದೆ, ಯಾವ ರೀತಿ ಬರ್ತಾಯಿದೆ ನನ್ನ ವ್ಲಾಗ್ಸು, ನಿಮ್ಗೆ ಇಷ್ಟ ಆಗ್ತಿದೆಯಾ? ಯಾವುದೋ ಒಂದು ರೀತಿಲಾದರೂ ನಿಮಗೆ ಲೈಕ್ ಮೋಟಿವೇಟ್ ಮೇ ಬಿ ಇಸ್ ಅ ಬಿಗ್ ವರ್ಡ್. ಏನು ಹೇಳಬೇಕಪ್ಪ, ಒಂದು ಸ್ವಲ್ಪ ಅನ್ಸುತ್ತಾ ನಿಮಗೆ? ಐ ಆಮ್ ನಾಟ್ ಗೆಟಿಂಗ್ ದ ರೈಟ್ ವರ್ಡ್. ಸೊ ನಿಮಗೆ ನಮ್ಮ ಥರನೇ ನಿಮ್ಮ ಲೈಫು ಇರುತ್ತಲ್ವಾ.
ಸೊ ಐಮ್ ಅ ಕಾಮನ್ ಹ್ಯೂಮನ್ ಬೀಯಿಂಗ್ ರೈಟ್. ಸೊ ನಿಮ್ಮದು ಅದೇ ಥರ ಇರುತ್ತೆ, ಮಕ್ಕಳು ಎಸ್ಪೆಷಲಿ ಇರೋರು. ಸೊ ಹೇಗೆ ನೀವು ಅಡ್ಜಸ್ಟ್ ಮಾಡ್ಕೋತೀರಾ ಎಲ್ಲನೂ, ನಿಮ್ಮ ಎಲ್ಲ ಏರಿಯಾಸ್ ಆಫ್ ಲೈಫಿಗೆ ನಮ್ಮ ಒಂದು ಅಟೆನ್ಷನ್ ಕೊಡಬೇಕು ಅಂದರೆ ಕಷ್ಟ. ಬಟ್ ಟ್ರೈ ಮಾಡಿದ್ರೆ ಆಗುತ್ತೆ. ಐ ನೋ ಇಟ್ಸ್ ವೆರಿ ಹಾರ್ಡ್, ಬಟ್ ದಟ್ ಈಸ್ ವೈ ಐ ಆಮ್ ಡೂಯಿಂಗ್ ಇಟ್ ಆ್ಯಸ್ ಎ ಚಾಲೆಂಜ್. ಸೊ ನಡೀತಾ ಇದೆ. ಯಾಕೆ ನಡೀತಿದೆ ಅಂತ ನಂಗೆ ಗೊತ್ತು, ಒಂದು ಸ್ವಲ್ಪ ಕೆಲಸ ಕಡಿಮೆ ಇದೆ, ಅದು ಆಫೀಸ್ ಕೆಲಸ ನಂದು. ಇಫ್ ಯು ಡೋಂಟ್ ನೋ, ಐ ಆಮ್ ಅ ಸಾಫ್ಟ್ವೇರ್ ಇಂಜಿನಿಯರ್, ಆಸ್ಟ್ರೇಲಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೊಂದು ಮಗ ಇದ್ದಾನೆ. ಸೊ ನಾವಿಬ್ಬರೇ ಇರೋದಿಲ್ಲಿ. ಸೊ ನಡೀತಾ ಇದೆ. ಅದೇ ನಿಮಗೆ ಯಾವ ರೀತಿಯಲ್ಲಿ ಕನೆಕ್ಟ್ ಮಾಡ್ಕೋತೀರಾ, ರಿಲೇಟ್ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಅಷ್ಟೇ. ಈಗ ನೆಕ್ಸ್ಟ್ ಟಾಸ್ಕ್ಗೆ ಮೂವ್ ಆಗ್ತೀನಿ. ರೆಡಿ ಆಯಿತು. ಏನಿದ್ರು ಚೆನ್ನಾಗಿ ಊಟ ಮಾಡೋದು ಇವಾಗ. ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಅ ಪ್ಲೇಟ್ ಫುಲ್ ಆಫ್ ಹೆಲ್ದಿ ಫುಡ್, ಪ್ರೋಟೀನ್, ಫೈಬರ್, ಕಾರ್ಬ್ಸ್ ಇವೆರಡು, ಸ್ವಲ್ಪ ರೈಸ್ ಇದೆ. ಸೊ ಇದು ತಿಂದಾದ್ಮೇಲೆ ನೋಡ್ತೀನಿ, ಇನ್ನೂ ಹಶ್ವಾದರೆ ಇನ್ನೊಂದು ರೊಟ್ಟಿ ತೊಗೊಳ್ತೀನಿ. ಈಗ ಸದ್ಯಕ್ಕೆ ಒಂದು ರೊಟ್ಟಿ ಇದೆ ಆ್ಯಂಡ್ ಅಥವಾ ಒಂದು ಚೂರು ಅನ್ನ ತೊಗೊಳ್ಬೋದು ಇನ್ನೊಂದು ಸ್ವಲ್ಪ. ಐ ಕ್ಯಾನ್ ವೇಟ್ ಟು ಹ್ಯಾವ್ ದಿಸ್. ಊಟ ಆದಮೇಲೆ ನಂದು ಇನ್ನೊಂದು ಟಾಸ್ಕ್ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಅವಿಗೆ ಬರೋಕ್ಕಿಂತ ಮುಂಚೆ ಬುಕ್ ಓದೋದು. ಎವ್ರಿ ಡೇ 5 pages. ಸೊ ಇದು ಸೆಲ್ಫ್ ಹೆಲ್ಪ್ ಬುಕ್ ಆ್ಯಂಡ್ ಬುಕ್ ಓದ್ತಾ ಇರೋದು ನಾನು ಹೌ ಟು ಮಾಸ್ಟರ್ ಯುವರ್ ಮಂಕಿ ಮೈಂಡ್. ಇದರ ಆಥರ್ ಬಂದುಬಿಟ್ಟು ಡಾನ್ ಮ್ಯಾಕ್ಫರ್ಸನ್ ಅಂತ. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಬುಕ್. ಪ್ರತಿಯೊಂದು ಆಸ್ಪೆಕ್ಟ್ಸಲ್ಲೂ ಮೈಂಡ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಥರ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಈ ಬುಕ್ಕಲ್ಲಿ. ಯಾಕೋ ಇವತ್ತು ಸ್ವೀಟ್ಸ್ ತುಂಬ ಕ್ರೇವಿಂಗ್ಸ್ ಆಗ್ತಾ ಇದೆ. ಪೀರಿಯಡ್ಸ್ ಹತ್ರ ಬರ್ತಾ ಇದೆ, ಅದಕ್ಕೆ ಇರಬೇಕು. ಸೊ ಮ್ಯಾಂಗೋ ಆಯಿತು, ಇವಾಗ ಮತ್ತೆ ಆಗ್ತಾಯಿತ್ತು, ಅದಕ್ಕೆ ಫಿಗ್ ತಿಂತಾ ಇದ್ದೀನಿ. You're not putting that in mouth unless we bill it, okay? Select whatever you want. Okay, fine, done. Put it in the trolley. ಸೊ ಇದೆಲ್ಲ ಟಾಸ್ಕ್ ಮಾಡ್ತಾ ಟೈಮ್ 3 ಗಂಟೆ ಆಗೇ ಬಿಡ್ತು. ಸೊ ಅವಿಕ್ಟನ್ ಕರ್ಕೊಂಡು ಬಂದೆ ಸ್ಕೂಲಿಂದ. ಕರ್ಕೊಂಡು ಬಂದು ಇಲ್ಲಿ ಕೋಲ್ಸ್ ಸೂಪರ್ ಮಾರ್ಕೆಟಲ್ಲಿ ಹಾಲನ್ನ ತರಬೇಕಿತ್ತು. ಹಾಲು ತೊಗೊಂಡು ಬಂದು ಈಗ ಅವಿಕ್ತು ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಸೊ ಅಲ್ಲಿಗೆ ನಂದು ನೆಕ್ಸ್ಟ್ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಈಗ ಟೈಮ್ ಆಗಿದೆ 5:23. ನಂದು ಊಟ ರೆಡಿ ಇದೆ. ನಂಗೆ 5 o'clock ಆಗಿದ್ದು ನೆನಪೇ ಆಗಿಲ್ಲ, ಬಟ್ 5:30ವರೆಗೂ ಟೈಮ್ ಲಂಚ್ ಇದೆ. ಸೊ ಬೇಗ ಊಟ ಮುಗಿಸ್ತೀನಿ. ಒಂದು ರೊಟ್ಟಿ, ಸೊಪ್ಪಿನ ಪಲ್ಯ, ದಾಲ್ ಆ್ಯಂಡ್ ಯೋಗರ್ಟ್ ಆ್ಯಂಡ್ ಮೈ ಲೆಮನ್ ಆ್ಯಂಡ್ ಜಿಂಜರ್ ಟೀ. ಸೊ ಇದು ಇನ್ನೊಂದು ಟಾಸ್ಕ್ ಮುಗೀತು. ಆ್ಯಂಡ್ ಇದಂತೂ ಬೆಳಗ್ಗೆನೇ ಮುಗಿದಿದೆ. ಐ ಮೀನ್ ಟು ಸೇ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ವಿಂಡೋ ಅಂತೂ ಕಂಪ್ಲೀಟ್ ಆಗಿದೆ. ಬೀಳಿಸ್ಬೇಡ ಕಣಯ್ಯ. ಆ್ಯಂಡ್ ನನ್ನ ಮಗ ಟ ಕಲಿತಿದ್ದಾನೆ ಹೊಸ ಅಕ್ಷರ, ಒದ್ದಾಡ್ತಾ ಇದ್ದಾನೆ ಪಾಪ ಬರೀಲಿಕ್ಕೆ. ಇನ್ನು ನೆಕ್ಸ್ಟ್ ಟಾಸ್ಕ್ ಅವನ ಜೊತೆ ಆಟ ಆಡ್ತಾ ಟೈಮ್ ಕಳಿಬೇಕು ಅನ್ನೋದು. ಸೊ ಅದನ್ನು ಮಾಡ್ತಾಯಿದ್ದೀನಿ. ಇದು ನನಗೂ ಒಂಥರ ಫಿಸಿಕಲ್ ಆ್ಯಕ್ಟಿವಿಟಿ ಇನ್ನೊಂದು ಸತಿ ಈ ದಿನದಲ್ಲಿ ಆದಂಗೆ ಆಯಿತು. ಆ್ಯಂಡ್ ದೆನ್ ಕಮ್ಸ್ ದ ಲಾಸ್ಟ್ ಟಾಸ್ಕ್ ಆಫ್ ದ ಡೇ, 12th ಟಾಸ್ಕ್, ಅವಿಕ್ಟನ್ಗೆ ಸ್ಟೋರಿ ಹೇಳುವಂಥದ್ದು. ಸೊ ಈಗ ಸ್ಟೋರಿ ಹೇಳ್ತಾ ಇದ್ದೀನಿ. ಇವಾಗ ಸ್ಟೋರಿ ಬುಕ್ ಓದ್ತಾ ಇದ್ದೀನಿ ಅವ್ರ ಜೊತೆ ಕೂತ್ಕೊಂಡು. ಆ್ಯಂಡ್ ಸ್ಟೋರಿ ಆಗೋಕ್ಕಿಂತ ಮುಂಚೆನೇ 1000 ಕ್ವೆಶನ್ಸ್ ಬರುತ್ತೆ ಸರ್ದು. ಅದೇ ಒಂದು ಟಾಸ್ಕ್ ಆಗಿಬಿಡುತ್ತೆ. ಅಫ್ಕೋರ್ಸ್ ಇಟ್ಸ್ ಆಲ್ರೆಡಿ ಎ ಟಾಸ್ಕ್. ಓಕೆ, ಈ ವ್ಲಾಗ್ ಎಡಿಟ್ ಮಾಡ್ತಾ ನಂದು ಎನರ್ಜಿನೂ ಡೌನ್ ಆಗಿದೆ. ಇಷ್ಟೊತ್ತು ಅವಿಕ್ತು ಕಾಡಿಸ್ತಾ ಇದ್ದ ಎಡಿಟ್ ಮಾಡಬೇಕಾದ್ರೆ ಈಗ ಮಲ್ಕೊಂಡ್ಬಿಟ್ಟು ಅವ್ನು ಫುಲ್ ನಿದ್ದೆ ಬರ್ತಾ ಇದೆ ಪಾಪ. 5 ಗಂಟೆಗೆ ನನ್ನ ಜೊತೆ ಹೇಳ್ತಾನಲ್ವ. ವೆಲ್, ಈಗ ನಾನು ಕೂಡ ಮಲ್ಕೊಳ್ಳೋ ಟೈಮ್. ಮತ್ತೆ ಸಿಗೋಣ.